ಡಿ-ಬಾರ್ ಫ್ಯಾನ್ಸ್ಗಳ ತುಂಬಾ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಸಾಯಿಸ್ತೀರಾ, ರೇಪ್ ಮಾಡ್ತೀರಾ, ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೆ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡಬೇಕಂತನೂ ಏನೂ ಇಲ್ಲ. ಓಕೆ, ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ಹಾಕ್ಕೊಳ್ಳಿ, ಐ ಡೋಂಟ್ ಕೇರ್, ತಲೆ ಕೆಡ್ಸ್ಕೊಳಲ್ಲ. ನಟಿ ರಮ್ಯಾ ಬಳಿಕ ಮತ್ತೊಬ್ಬ ಹುಡುಗಿಯನ್ನ ನಟ ದರ್ಶನ್ ಅಭಿಮಾನಿಗಳು ಟಾರ್ಗೆಟ್ ಮಾಡಿದ್ದಾರೆ. ಸೋನು ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ಗಳ ಅವಾಚ್ಯ ಬೈಗುಳಗಳಿಗೆ ತುತ್ತಾಗಿರುವ ಯುವತಿ. ಈಕೆ ಡಿಜಿಟಲ್ ಕ್ರಿಯೇಟರ್ ಮತ್ತು ಕಿಚ್ಚ ಸುದೀಪ್ ಅಪ್ಪಟ ಅಭಿಮಾನಿಯಾಗಿದ್ದಾಳೆ. ಸೋನು ಶೆಟ್ಟಿಗೆ ಅಶ್ಲೀಲ ಪದಗಳಿಂದ ಡಿ-ಬಾಸ್ ಫ್ಯಾನ್ಸ್ ಮೆಸೇಜ್ ಮಾಡುತ್ತಿದ್ದಾರೆ. ಗೈಸ್, ಏನ್ ಗೊತ್ತಾ, ಕೆಲವೊಂದು ಬ್ಯಾಡ್ ಮೆಸೇಜಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ರೌಡಿ ಬಾಸ್ ಅವರ ಪೊರ್ಕಿ ಫ್ಯಾನ್ಸ್ ಇದ್ದಾರಲ್ಲ, ಅವರು ತುಂಬ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಕಡೆಗೂ ಅವರ ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾನು ಬಿಡಲ್ಲ, ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ, ಕೆಟ್ಟದಾಗಿ ನಿಲ್ಲಿಸಿದ್ದಾರೆ. ಯಾವ ಥರ ಮೆಸೇಜ್ ಹಾಕಿದ್ದಾರೆ ಅಂದರೆ, ಕೆಲವೊಂದನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಕೆಲವೊಂದು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇಂಥವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಇವರು ಒಂದು ಅಮ್ಮನ ಹೊಟ್ಟೆಲಿ ಹುಟ್ಟಿರೋರಾಗಿದ್ದಿದ್ರೆ ಈ ಥರ ಎಲ್ಲ ಯಾರಿಗೂ ಕಮೆಂಟ್ ಮಾಡ್ತಾರೆ, ಇಷ್ಟೊಂದು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇರಲಿಲ್ಲ. ಇವರೆಲ್ಲೋ ಬೀದಿಯಲ್ಲಿ ಇರ್ತಾವಲ್ಲ ನಾಯಿಗಳು, ಅವ್ರಿಗೆ ಹುಟ್ಟಿದ್ದಾವೆ ಅನ್ಸುತ್ತೆ, ಅದಕ್ಕೆ ಮಾಡ್ತಿದ್ದಾವೆ. ಈ ನಡುವೆ ಡಿ-ಬಾಸ್ ಫ್ಯಾನ್ಸ್ಗಳಿಗೆ ಸೋನು ಶೆಟ್ಟಿ ಸರಣಿ ವಿಡಿಯೋಗಳ ಮೂಲಕ ಟಾಂಗ್ ಕೊಡುತ್ತಿದ್ದಾಳೆ. ರೌಡಿ ಬಾಸ್ ಫ್ಯಾನ್ಸ್ಗಳು ಕೂಡ ರೌಡಿಗಳೇ ಎಂದು ಸೋನು ಶೆಟ್ಟಿ ವಿಡಿಯೋವೊಂದರಲ್ಲಿ ಹೇಳಿದ್ಲು. ಹೇ ಗೈಸ್, ಏನು ಗೊತ್ತಾ, ಕೆಲವೊಂದು ಮೆಸೇಜಸ್ ನೋಡ್ತಿದ್ದೆ ನಾನು, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಕೆಲವೊಬ್ರು ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಏನು ಅಂತಂದರೆ, ನಮ್ಮ ಡಿ-ಬಾಸ್ದು ನೇಮ್ ತೊಗೊಂಡು ಪಬ್ಲಿಸಿಟಿ ಮಾಡ್ತಿದ್ದೀರಾ ಅಂತ. ಅಯ್ಯೋ, ಆ ರೌಡಿ ಬಾಸ್ದು ತೊಗೊಂಡು ನಾನು ಯಾವ ಪಬ್ಲಿಸಿಟಿ ತಗೊಳ್ಳಿ? ಅದರದಿದ್ದರೆ ನಮ್ಮ ತುಂಬ ಒಳ್ಳೆಯವರು ಇದ್ದಾರೆ ಕಲಾವಿದರು, ಅವ್ರದ್ದು ಬೇಕಾದ್ರೆ ತೊಗೊಂಡು ಮಾಡ್ತೀನಿ. ಆ ಥರ ಮಾಡಬೇಕು ಅಂತ ಇಂಟೆನ್ಷನ್ ಇದ್ದರೆ, ಪಾಪ ನನ್ನ ರೇಂಜ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಮುಂಚೆನೇ ನನ್ನ ಪಬ್ಲಿಕ್ ಸೆಲೆಬ್ರಿಟಿ ಅಂತ ಕೆಲವೊಬ್ರಿಗೆ ಗೊತ್ತಿಲ್ಲ. ನನ್ನ ಹೇಟರ್ಸೇ ನನ್ನ ಸೆಲೆಬ್ರಿಟಿ ಮಾಡಿದ್ದಾರೆ, ಪಬ್ಲಿಕ್ ಸೆಲೆಬ್ರಿಟಿ. ಇದಕ್ಕಿಂತ ನನ್ನ ಪಬ್ಲಿಸಿಟಿ ಬೇಕಾ? ನಾನು ಎಲ್ಲೋದ್ರೂ ನಾನು ಯಾರು ಅಂತ ಗೊತ್ತಿರಲ್ಲ, ಆದರೂ ನನ್ನ ಜೊತೆ ಸೆಲ್ಫಿ ತೊಗೊತಾರೆ, ಮಾತಾಡಿಸ್ತಾರೆ. ಏನಕ್ಕೆ? ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ಹತ್ರ ಸ್ಕಿಲ್ ಇದೆ. ರೌಡಿ ಬಾಸ್ ಫ್ಯಾನ್ಸ್ಗಳು ಚರಂಡಿ ಕೊಚ್ಚೆಗಳಿಗೆ ಸಮ ಎಂದು ಸೋನು ಶೆಟ್ಟಿ ವ್ಯಾಖ್ಯಾನಿಸಿದಳು. ನಾನು ಯಾರಿಗೂ ಹೆದರಲ್ಲ, ದರ್ಶನ್ ಅಭಿಮಾನಿಗಳು ಏನ್ ಮಾಡ್ತಾರೋ ನೋಡೋಣ ಎಂದು ಸೋನು ಶೆಟ್ಟಿ ವಿಡಿಯೋ ಮೂಲಕ ಸವಾಲು ಹಾಕಿದ್ದಾಳೆ. ದರ್ಶನ್ ರೌಡಿ ಆಗ್ಬೇಕಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ ಎಂದು ಸೋನು ವಿಡಿಯೋ ಒಂದರಲ್ಲಿ ಹೇಳಿದ್ಲು. ಇದೀಗ ದರ್ಶನ್ ಅಭಿಮಾನಿಗಳಿಗೆ ಮಾತಿನಲ್ಲೇ ಸೋನು ಶೆಟ್ಟಿ ಡಿಚ್ಚಿ ಹೊಡೆಯುತ್ತಿದ್ದಾಳೆ. ನನ್ನ ಕಾಲಿನ ಧೂಳಿಗೂ ನೀವು ಸಮವಿಲ್ಲ ಎಂದು ಸೋನು ಶೆಟ್ಟಿ ದರ್ಶನ್ ಅಭಿಮಾನಿಗಳ ಮೇಲೆ ಮುಗಿಬಿದ್ದಿದ್ದಾಳೆ. ಕಳೆದ ಕೆಲವು ದಿನಗಳಿಂದ ಸೋನು ಶೆಟ್ಟಿ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಜಟಾಪಟಿ ನಡೆಯುತ್ತಿದೆ. ವಿಡಿಯೋ ಒಂದರಲ್ಲಿ ಸೋನು ಶೆಟ್ಟಿ ಸರಿಯಾಗಿ ಬಟ್ಟೆ ಹಾಕಿಕೋ ಎನ್ನಲು ನೀವ್ಯಾರು? ರಿಸ್ಟ್ರಿಕ್ಷನ್ ಮಾಡೋಕೆ ಬಂದ್ರೆ ನನ್ನ ಅಪ್ಪ ಅಮ್ಮನ ಮಾತೆ ನಾನು ಕೇಳಲ್ಲ. ದರ್ಶನ್ ಫ್ಯಾನ್ಸ್ ಯಾವ ಜುಜುಬಿಗಳು ನನಗೆ ಹೇಳೋಕೆ ಎಂದು ಸೋನು ಶೆಟ್ಟಿ ನೇರವಾಗಿ ಕಿಚಾಯಿಸಿದ್ದಳು. ತಮ್ಮ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸೋನು ಶೆಟ್ಟಿ ಮಾಡುತ್ತಿರುವ ವಿಡಿಯೋಗಳನ್ನ ಕಂಡು ಅಭಿಮಾನಿಗಳು ಆಕ್ರೋಶಿತರಾಗಿದ್ದಾರೆ. ಸೋನು ಶೆಟ್ಟಿ ವಿರುದ್ಧ ಅವಾಚ್ಯವಾಗಿ ಮತ್ತು ಅಶ್ಲೀಲವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಹಾಗಾಗಿ ಸೋನು ಶೆಟ್ಟಿ ಕೂಡ ನಟಿ ರಮ್ಯಾ ಅವರಂತೆ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ನೀಡುತ್ತಾರಾ ಎಂಬ ಬಗ್ಗೆ ಇದೀಗ ಕುತೂಹಲ ಮೂಡಿದೆ. ಬಗ್ಗೆ ಕಮೆಂಟ್ ಹಾಕ್ಬೇಕಾದ್ರೆ 10 ಸತಿ ಸ್ನಾನ ಮಾಡಿ ಬಾ. ಆ ರೇಂಜ್ ನಿನಗಿಲ್ಲ, ಅಯೋಗ್ಯತೆ ನಿಮಗಿಲ್ಲ, ಬೇವರ್ಸಿಗಳ ಗೈಸ್. ಏನು ಗೊತ್ತಾ, ಕೆಲವರಿಗೆ ಬೇರೆಯವ್ರನ್ನ ಹೆಂಗೆ ತುಳಿಬೇಕು, ಬೇರೆಯವ್ರನ್ನ ಯಾವ ಥರ ಕೆಳಗಾಗಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಆ ಯೋಚನೆ ಮಾಡಿ 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 ಏನಾದರೂ ಮಾಡಬೇಕಲ್ಲ ಅಂತ ಹೋಗ್ತಾರೆ. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಏನೂ ಸಿಗ್ತಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಹೇಳಿ? ಅವ್ರು ಹಾಕೋ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ, ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಎಲ್ಲ ಇದೇ ಥರನೇ. ಕೈಯಲ್ಲಿ ಆಗದೆ ಇರೋನು ಮಾಡೋದು ಒಂದೇ ಅಂತೆ, ಅಪಪ್ರಚಾರ ಮಾಡ್ಕೊಂಡು ಬರ್ತಾನಂತೆ. ಅದೇ ಥರನೇ ನಾನು ಏನೂ ಮಾಡೋಕ್ಕಾಗಿಲ್ಲ, ನನ್ನ ಪ್ರೊಫೆಷನ್ ಬಗ್ಗೆ
ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಟ್ಟೆ ಬಗ್ಗೆ ಮಾತಾಡೋಕ್ಕೆ ನನ್ನ ಮಗನಿಗೂ ರೈಟ್ಸ್ ಇಲ್ಲ, ನನ್ನ ಮಗಳಿಗೂ ರೈಟ್ಸ್ ಇಲ್ಲ. ಅದು ನನ್ನ ಪ್ರೊಫೆಷನ್ನು, ನನ್ನ ಲೈಫು, ನನ್ನ ದುಡ್ಡು, ನನ್ನ ಬಟ್ಟೆ. ಯೋಗ್ಯತೆ ಫಸ್ಟ್ ತಗೊಳ್ಳಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ, ಬಟ್ಟೆ ಬಗ್ಗೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.